ದೇವರ ಆಸ್ತಿ ದೇವರ ಹೆಸರಲ್ಲೇ ಇರಬೇಕು ಮತ್ತು ಆ ದೇವಸ್ಥಾನದ ಎಲ್ಲ ರೀತಿಯ ಪ್ರಯತ್ನಗಳಿಗೆ ಆ ದೇವರ ಸಂಪತ್ತನ್ನು ವಿನಿಯೋಗಿಸಿಕೊಂಡೇ ಮಾಡಬೇಕು ಅನ್ನುವಂಥದ್ದು, ಆ ಕಾರಣದಿಂದ ದೇವರ ಆಸ್ತಿ ದೇವರ ಹೆಸರಿನಲ್ಲಿ ಇರಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಭಾರಿ ಸಂಭ್ರಮ ಪಡಬೇಕಾದಂಥದ್ದು ಒಂದು. ಅದೇ ಸಮಯದಲ್ಲಿ ಮತ್ತೊಂದು ಜಡ್ಜ್ಮೆಂಟ್ ಕೂಡ ಬಂತು. ಏನಂತ ಹೇಳಿದರೆ, ವಾಕ್ ಸ್ವಾತಂತ್ರ್ಯವನ್ನು, ಅದರಲ್ಲೂ ಮಾಧ್ಯಮ ಸ್ವಾತಂತ್ರ್ಯವನ್ನು ಹಾಳುಗೆಡವಬಾರ್ದು. ಅವರು ಯಾವುದಾದ್ರೂ ಪ್ರಕಟಿಸಿದರೆ ಅದು ತಪ್ಪು ಗ್ರಹಿಕೆಯಿಂದ ಪ್ರಕಟಿಸಲ್ಪಟ್ಟರೆ ಅದರ ಮೇಲೆ ಬೇಕಾದರೆ ಕಾನೂನು ಕ್ರಮವನ್ನು ತಗೊಳ್ಬೋದು. ನನ್ನ ವಿರುದ್ಧ ಪ್ರಕಟಿಸಲೇಬಾರ್ದು ಅನ್ನುವಂಥದ್ದು ಕೂಡ ತಪ್ಪು ಅನ್ನುವಂಥದ್ದು ಈ ದೇಶದ ಸ್ವಾತಂತ್ರ್ಯವನ್ನು, ಅದರಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ಮತ್ತು ವಿಚಾರ ಸ್ವಾತಂತ್ರ್ಯವನ್ನು ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ ಸರ್. ಇದರೊಟ್ಟಿಗೆ ನಮ್ಮ ಪತ್ರಕರ್ತರಿಗೆ ಇಷ್ಟೆಲ್ಲ ಸ್ವಾತಂತ್ರ್ಯವಿದ್ದಾಗಿಯೂ ಕೂಡ ಇಷ್ಟೊಂದು ಸೈಟೇಷನ್ಸು, ಇಷ್ಟೊಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದಾಗಿಯೂ ಕೂಡ ಜೆಫ್ರಿ ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಬಹಳಷ್ಟು ದೇಶದ ಪ್ರಧಾನಮಂತ್ರಿಗಳು, ತಂತ್ರಜ್ಞರು, ವಿಚಾರವಾದಿಗಳು, ಬೇರೆ ಬೇರೆಯಾದಂತಹ ಜನರು ಮಕ್ಕಳನ್ನು ಯಾವ ರೀತಿಯಾಗಿ ಲೈಂಗಿಕ ಹಲ್ಲೆ ಮತ್ತು ಲೈಂಗಿಕ ಕ್ರೌರ್ಯವನ್ನು ಎಸಗಿ ಕೊಂದಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಪುಟಗಟ್ಟಲೆ ದಾಖಲೆಯನ್ನು ಎಪ್ಸ್ಟೈನ್ ಉಳಿಸೋಗಿದ್ದಾನೆ. ಯಾವ ಒಬ್ಬ ಪತ್ರಕರ್ತನಿಗೂ ಅಲ್ಲಪ್ಪ ಎಪ್ಸ್ಟೈನ್ ಫೈಲಲ್ಲಿ ನೀನು ಇದೆಯಾ, ನಿನ್ನನ್ನು ಯಾಕೆ ಗಲ್ಲಿಗೆ ಹಾಕಬಾರ್ದು ಅಂತ ಕೇಳುವ ಪ್ರಶ್ನೆಯನ್ನ ಎತ್ತಲಾರದ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತಿದೆ. ಎಪ್ಸ್ಟೈನ್ ಫೈಲ್ನಲ್ಲಿ ಸಿಕ್ಕಾಕೊಂಡಂತ ಪ್ರಧಾನಮಂತ್ರಿಗಳು ಬಲಢ್ಯರನ್ನ ಪ್ರಶ್ನಿಸುವ ಹಕ್ಕನ್ನ ಹೊಂದಬಹುದಾದಂತಹ ಪತ್ರಕರ್ತರು ಯಾಕೋ ಪ್ರಶ್ನೆ ಕೇಳುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಎಪ್ಸ್ಟೈನ್ ಫೈಲ್ನಲ್ಲಿರ್ತಕ್ಕಂಥವ್ರನ್ನ ಬಹಿರಂಗವಾಗಿ ಗಲ್ಲಿಗಾಕಿ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಬೇಕಿತ್ತು ಇಷ್ಟರೊಳಗಡೆ. ಮತ್ತು ತನ್ನದೇ ಮಂತ್ರಿ ವಲಯದಲ್ಲಿದ್ನಲ್ಲ, ಅವನೇ ಒಪ್ಪಿಕೊಂಡಿದ್ದಾನೆ. ಏನಂತ, ನಾನು ಹೋಗಿದ್ದೆ 4 ಬಾರಿ ಅಂತ ಹೇಳಿ. ಅವನ ಈ ಕುಂಡಿಗೆ ಯಾವ ರೀತಿ ಒದಿಬೇಕು ಅನ್ನುವಂಥದ್ದನ್ನು ನಾವು ಯೋಚಿಸಬೇಕು ಜನಸಾಮಾನ್ಯರು. ಮತ್ತು ಪತ್ರಕರ್ತರು ತಮ್ಮಲ್ಲಿರುವ ಧೈರ್ಯ ಸಾಹಸಗಳನ್ನು ತೋರಿಸ್ಬೇಕು. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೃಷ್ ಪಾಟೀಲ್ ಇದಾನಲ್ಲ ಸರ್, ಸತತವಾಗಿ ಅವನು ಇಲ್ಲಿಯ ಸಂಜಾತ, ಭಾರತೀಯ ಸಂಜಾತನಾಗಿದ್ದಂಥವನು. ಅವನು ಕೂಡ ತನ್ನ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ವಿಫಲನಾಗ್ತಾ ಇರೋದನ್ನ ಎತ್ತಿ ತೋರಿಸ್ತದೆ ಅಲ್ಲಿ ಜುಡಿಷರಿ. ಬೋಂಡಿ ಅವಳು ಕೂಡ ತಲೆ ತಗ್ಗಿಸುವ ರೀತಿಯಲ್ಲಿ ತನ್ನ ವಾದವನ್ನು ಮಂಡಿಸಿ ಎಕ್ಸ್ಪೋಸ್ ಆಗಿಬಿಡ್ತಾಳೆ. ನಮ್ಮ ದೇಶದ ಪತ್ರಕರ್ತರು ಒಂದಾನೊಂದು ಕಾಲದಲ್ಲಿ ತತ್ವಜ್ಞಾನಿಗಳು, ವಿಜ್ಞಾನಿಗಳು ಮತ್ತು 4ನೆಯ ಸ್ತಂಭ ಭಾರತದಲ್ಲಿ ಅಂತ ಹೇಳ್ತಿದ್ದಂಥವರು ಕೂಡ ಪ್ರಶ್ನಿಸುವ ಪ್ರಕ್ರಿಯೆಯನ್ನು ಕಳ್ಕೊಂಡಿದ್ದಾರೆ. ಪತ್ರಕರ್ತರು ಅಂತ ಹೇಳಿದರೆ ಪ್ರಶ್ನಿಸುವಂಥದ್ದು. ಈ ಅಂತಾರಾಷ್ಟ್ರೀಯ ಮಟ್ಟದ ಕೊಳಕರು ಯಾರೆಲ್ಲ ಇದ್ದಾರೆ ಅವ್ರನ್ನ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರೆ ಈ ದೇಶದ ಪ್ರತಿಯೊಂದು ಮಣ್ಣು ಕೂಡ ಮಹಿಳೆಯರ, ಮಕ್ಕಳ ಬಗ್ಗೆ ಮಾತನಾಡ್ತದೆ. ಎಪ್ಸ್ಟೈನ್ ಫೈಲ್ಸ್ ಕಣ್ಣನ್ನು ಕಿತ್ತಾಕ್ತಾರೆ, ಲೈಂಗಿಕ ಹಲ್ಲೆ ಮಾಡ್ತಾರೆ, ಕುಯ್ತಾರೆ, ವಿಚಿತ್ರವಾಗಿ ಕೇಕೆ ಹಾಕ್ತಾರೆ. ನಾವು ಪ್ರೀತಿಸಿದ ಅತ್ಯಂತ ತಂತ್ರಜ್ಞರನ್ನ ಈಗ ಪಬ್ಲಿಕ್ಕಲ್ಲಿ ಸಾಮಾನ್ಯನು ಬಿಲ್ ಗೇಟ್ಸ್ ಅಂತವ್ರನ್ನೇ ತೆಗೆದ ಮೇಲೆ ಒರೆಸುವ ರೀತಿಯಲ್ಲಿ ಒದಿತಾರೆ. ಟ್ರಂಪ್ಗೆ ಮೆರವಣಿಗೆ ಮಾಡಿಕೊಂಡು ಅವನು ಕುಂಡಿಗೆ ಒದಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಮೆರಿಕನ್ ಜನ. ಆದರೆ ನಮ್ಮಲ್ಲಿ ಇನ್ನೂ ದೈವೋಭವ ಅಂತ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜನತೆ ನಂಬಿಕೆ ಇಟ್ಟುಕೊಂಡ ದೇವರುಗಳು ಈ ಕಿರಾತಕತನವನ್ನು ಮಾಡಿದ್ದಾರೆ. ಎಪ್ಸ್ಟೈನ್ ಫೈಲಲ್ಲಿ ಅವ್ರು ಯಾರೆಲ್ಲ ಇದ್ದಾರೆ ಅವರೇ ಓಪನ್ ಆಗಿ ದಯಮಾಡಿ ಹೇಳುವಂಥದ್ದು, ಅವರಿಗೊಂದು ಕಳಂಕರಹಿತವಾಗಿ ಬದುಕಬೇಕು ಅನ್ನೋದಾದರೆ ಅಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೆ ಗಲ್ಲಾಗಲಿ, ನನ್ನ ಹೆಸರು ಬರ್ತಾ ಇದೆ, ಇದರಿಂದ ಇದು ಅವಮಾನ ನನಗೆ ಅಂತ ಹೇಳಿ ಒಬ್ಬನೇ ಒಬ್ಬ ನೈತಿಕತೆಯನ್ನು ಹೊತ್ಕೊಂಡು ಹೊರಗಡೆ ಬರ್ತಿಲ್ವಲ್ಲ. ಈ ಅಂಶವನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸ್ವಾತಂತ್ರ್ಯ ಕೊಟ್ಟಿದ್ದಾಗಿಯೂ ಕೂಡ ಈ ಪ್ರಶ್ನೆಯನ್ನು ಒಂದೇ ಒಂದು ಕೂಡ ಪ್ರಶ್ನೆ ಮಾಡದೇ ಇರುವಾಗ ಈ ಪತ್ರಕರ್ತರ ನೈತಿಕ ಸ್ಥೈರ್ಯ ಎಲ್ಲಿ ಬಂತು? ಇದೊಂದು ಆಶ್ಚರ್ಯ. ನಾನೊಬ್ಬ ಸಾಮಾನ್ಯ ಸೇವಾ ಸಂಸ್ಥೆಯನ್ನು ನಡೆಸ್ತಾ ಇರೋವಂಥವ್ರು, ನಾವೇ ಕೇರ್ ಮಾಡೋದು.
ಏನ್ರಿ ಆಗತ್ತೆ? ಒಂದಿಷ್ಟೊತ್ತು ಪ್ರಾಮಾಣಿಕವಾಗಿ ಬದುಕುಳಿಯುವಂಥ ಸನ್ನಿವೇಶದಲ್ಲಿ ಇದುವರೆಗೂ ಈ ಕಿರಾತಕರು ಮುಸ್ಲಿಂ ಕಂಟ್ರಿಗಳ ಮೇಲೆ ಬಾಂಬ್ಗಳನ್ನ ಹಾಕಿದ್ರು, ಮತ್ತೊಂದು ಹಾಕಿದ್ರು, ಮಗ್ದೊಂದು ಹಾಕಿದ್ರು, ಸದ್ದ ಪ್ರಧಾನಿನೇ ಹೊತ್ಕೊಂಡು ಹೋದ್ರು. FBI ಅದರದ ಮುಖ್ಯಸ್ಥನನ್ನ, ಅದರಲ್ಲೂ ನಮ್ಮ ಭಾರತ ಸಂಜಾತನಾದ ಕ್ರಿಸ್ ಪಾಟೀಲ್ನ ಕೇಳ್ತಾ ಇದ್ದಾರೆ ಅಲ್ಲಿಯ ಜುಡಿಷರಿಗಳು, ನೀವು ಸಬ್ಮಿಷನ್ ಮಾಡಿರೋದು 3 ಲಕ್ಷ, ಇನ್ನು ಉಳಿದವು 3 ಲಕ್ಷ ಎಲ್ಲಿ ಅಂತ. ಅರ್ಧಕ್ಕರ್ಧ ಕೊಟ್ಟಿದ್ದೀನಿ, ಇನ್ನು ಬಾಕಿ ತಂದು ಕೊಟ್ಬಿಡ್ತೀನಿ ಅಂತ. ಹಾಗಾದರೆ ಅದನ್ನ ಯಾರಿಗೆ ತೋರ್ಸೋಕೆ ಇಟ್ಕೊಂಡಿದ್ಯಾ ನನಗಲ್ಲದೆ ಅಂತ ಅಂದಾಗ ಮಾತಿಲ್ಲ. ಇಲ್ಲಿ ಭಾರಿ ಯೋಚನೆ ಮಾಡಬೇಕಾಗಿದ್ದು, ಬಿಳಿಯರನ್ನೇ ತಿನ್ಕೊಂಡಿರುವಂಥದ್ದು ಟ್ರಂಪ್. ನಾನು ಬಿಳಿಯರ ಪರವ, ನಾನು ಅಮೆರಿಕನ್ ಪರ ಅಂತ ಹೇಳಿ ಯಾವುದೇ ಕರಿಯನನ್ನು ಹತ್ತಿರಕ್ಕೆ ಸೇರಿಸ್ತಿರ್ಲಿಲ್ಲ ಸರ್. ಆದರೆ ಅವನು ಶೋಷಣೆ ಮಾಡ್ತಿದ್ದಿದ್ದೆಲ್ಲ ಬಿಳಿಯರು. ಇದುವರೆಗೂ ಭಾರತದ ಒಬ್ಬ ಮೈನರ್ ಹೆಣ್ಣು ಮಗಳು ಎಸ್ಟ್ರೀಮ್ ಫೈಲ್ನಲ್ಲಿದ್ದಂಥವಳು, ಅವಳನ್ನ ಅಲ್ಲಿಯ ಎಲ್ಲ ದಕ್ಷ ಅಧಿಕಾರಿಗಳು ಹುಡುಕ್ತಿದ್ದಾರೆ. ಯಾಕೆ ಹುಡುಕ್ತಿದ್ದಾರೆ ಅಂದರೆ ಪರಿಹಾರನ ಕೊಡಲಿಕ್ಕೆ. ಅಂತಾರಾಷ್ಟ್ರೀಯ ರಾಜಪ್ರತಿನಿಧಿಗಳು ಯಾರಿರ್ತಾರೆ, ಅಂಬಾಸಿಡರ್ಗಳು ಯಾರಿರ್ತಾರೆ, ಅವರು ಕೂಡ ನನ್ನ ಭಾರತ ದೇಶದ ಪ್ರಜೆಯಲ್ಲಿ ಕಾಣಿಸ್ಕೊಂಡಿದ್ದಾಳೆ, ಅವಳು ಏನಾದ್ಲು ಅಂತ ಹೇಳಿ ಒಂದು ಲೆಟ್ರ್ ಬರಲಿಲ್ಲ FBI-ಗೆ. ಅಮಿತ್ ಶಾ ಅವರು ಮಾತಾಡ್ಬೇಕೀಗ. ನನ್ನ ದೇಶದ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವ ಅಮಿತ್ ಶಾ ಗೃಹ ಮಂತ್ರಿಗಳು ಇವ್ರನ್ನ ಕರೆಸ್ಕೊಂಡು ನನ್ನ ದೇಶದ ಪ್ರಜೆಯನ್ನು ನನಗೆ ಕೊಡು ಅಂತ ಕೇಳಬೇಕು. ಅವಳನ್ನ ಹೊತ್ಕೋದವ್ರು ಯಾರು? ಆ ದ್ವೀಪದಲ್ಲಿ ಇಟ್ಟವ್ರು ಯಾರು? ನನ್ನ ದೇಶದ ಪ್ರಜೆ ಸರ್. ಅವಳ ಮೇಲೆ ಎಷ್ಟೊಂದು ಆಕ್ರಂದನವಾದಂತಹ ನೋವುಗಳನ್ನು ಸೃಷ್ಟಿಸಿದ್ದಾರೆ, ರೇಪ್ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಇದುವರೆಗೂ ಮೌನ ವಹಿಸಿರೋದು. ನಮ್ಮ ವಿರೋಧ ಪಕ್ಷದ ನಾಯಕರು F-15 ಫೈಲ್ಸ್ ಬಗ್ಗೆ ಮಾತನಾಡಬೇಕಂದ್ರೆ ಮೌನ ವಹಿಸಿರೋದು. ನನ್ನ ದೇಶದ ಈಗಾದರೂ ಮಾತಾಡಬೇಕು ರಾಹುಲ್ ಗಾಂಧಿಯವರು. ಭಾರತೀಯ ಸಂಜಾತೆಯೊಬ್ಬಳು ಆ F-15 ಫೈಲ್ನಲ್ಲಿ ಮೈನರ್ ಹುಡುಗಿ ಸಿಕ್ಕಾಕೊಂಡು ನರಳಿರುವಂಥದ್ದು ಈಗ ಕಲ್ಕೋಗ್ಬೇಕಿತ್ತು. ನಮ್ಮ ಎದೆಗಳು, ಅರಿತಾಳಗಳು ಸ್ಟಾರ್ಟ್ ಆಗಬೇಕಾಗಿತ್ತು. ಈಗ ದೇವೇಗೌಡರು ಮಾತಾಡಬೇಕು, ಪ್ರಿಯಾಂಕಾ ಗಾಂಧಿ ಮಾತಾಡಬೇಕು, ದೇಶದ ಎಲ್ಲ ಹೆಣ್ಣು ಮಕ್ಕಳು ದೇವನ ಸಮಾನ ಅನ್ನುವಂಥ RSS ಮಾತಾಡಬೇಕು, BJP ಮಾತಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಗುದು ಪರಿಹಾರ ಕೊಡೋಕೆ ಆ ಮಗು ಸಿಗ್ತಿಲ್ಲ ಅಂತ ಹೇಳಿದ್ರೆ ಇವ್ರು ಹರಿದು ತಿಂದಿದ್ದಾರ, ರೋಸ್ಟ್ ಮಾಡ್ಕೊಂಡು ತಿಂದಿದ್ದಾರ. ಒಬ್ಬ ಬಂದು ಕಣ್ ಕಿತ್ತಾಕೋದಿದೆ, ಒಬ್ಬ ಬಂದು ಮಾಂಸ ಕಿತ್ತಾಕೋದಿದೆ, ಒಬ್ಬ ಬಂದು ಅಬ್ಯೂಸ್. ಅಷ್ಟು ಮಕ್ಕಳಿಗೆ ಕಣ್ ಕಟ್ಟಿ ಇಂಥ ಕೆಟ್ಟ ಪ್ರಧಾನಮಂತ್ರಿಗಳಿದ್ದಾರಲ್ಲ ಆ ದೇಶದಲ್ಲಿ ಅಂತ ಅನ್ನಿಸ್ತದೆ. ಯಾರೊಬ್ರು ಮಾತಾಡ್ತಿಲ್ಲ. ಭಯ. ಇಡೀ ಜಗತ್ತಿನಾದ್ಯಂತ ಇಂಥ ವಿಕೃತರು ತುಂಬಿದ್ದಾಗ ಪ್ರತಿ ಸಮಯದಲ್ಲಿಯೂ ಯಾವುದೇ ದೇಶದ ಮೇಲೆ ಬೆರಳನ್ನ ಇಟ್ಟುಕೊಡ್ಲೆ ಅಯ್ಯೋ ಇವರು ನಮ್ಮ ನಾಯಕರ, ಇವ್ರ ಮುಂದೆ ನಮ್ಮ ಮರದಿ ತಗೊಂಡು ಹೋಗೋದ ಅನ್ನುವಾಗ ನಡ್ಕೊಂಡಿದಾರಲ್ಲ. ಈಗ ಪ್ರತಿಯೊಬ್ಬರು ಮಾತಾಡಬೇಕು. ನನ್ನ ಮಗು ಆಗಿರ್ಬೋದಾ, ನಮ್ಮ ರಾಜ್ಯದ ಮಗು ಆಗಿರ್ಬೋದಾ, ಕರ್ನಾಟಕದ್ದಿರ್ಬೋದಾ, ಗುಜರಾತದ್ದಿರ್ಬೇಕಾ, ರಾಜಸ್ಥಾನದ್ದಿರ್ಬೇಕಾ, ಯಾವುದೋ ಒಂದು ಮಗು ಅಲ್ಲಿದೆ ಅಂತಂದರೆ ಒಂದು ಮಗು ಮಾತ್ರ ತೋರಿಸ್ತದೆ. ಇನ್ನು ಬೇರೆ ಮಕ್ಕಳನ್ನೆಲ್ಲ ಬೇಯಿಸ್ಕೊಂಡು ತಿಂತಾ ಇರುವಂಥ ವಿಕೃತರಿದ್ದಾರಲ್ಲ. ಅವನೊಬ್ಬ. ಅಯ್ಯೋ, ನಾನಂತೂ ಅವನ ಪಕ್ಕಾ ಅಭಿಮಾನಿ. ಮೈಕಲ್ ಜಾಕ್ಸನ್ ಅಂತೂ ಅವನ ಮಕ್ಕಳೊಟ್ಟಿಗೆ ಆಡ್ತಿರೋ ರೀತಿ ನೋಡಿದರೆ ಎದೆ ಜಲ್ ಅಂತದೆ. ಬೀನಿಯರೊಟ್ಟಿಗೆ ರೇಪ್, ಮಗು ಆಗೋದನ್ನೇ ಕಾಯ್ಕೊಂಡು ನಿನ್ನ ಮಗುವನ್ನು ಸುಟ್ಕೊಂಡು ತಿಂದೆ ಅಂತ ಹೇಳುವಂಥ ವಿಡಿಯೋಗಳು ಇವು ಅಂತೇಳಿ ಕ್ರಾಸ್ ಚೆಕ್ ಮಾಡಿದ್ರೆ ನಿಜದ ವಿಡಿಯೋಗಳು ಅಂತ ಹೇಳ್ತವೆ. ಇದೆಲ್ಲ ಏನು ತೋರಿಸುತ್ತೆ ಅಂತ ಹೇಳಿದರೆ ನಮ್ಮ ನಿರ್ಭೀತಿಯಾಗಿ ಬದುಕುವ ಸಮಾಜವನ್ನು ತೋರಿಸ್ತಿಲ್ಲ. ಯಾವುದೋ ಶಿಲಾಯುಗದ ಪ್ರವೃತ್ತಿಯ ಜನರ ಮನಸ್ಥಿತಿಯನ್ನು ತೋರಿಸೋ ರೀತಿಯಲ್ಲಿ ತೋರಿಸ್ತಿದೆ. ಶಿಲಾಯುಗದ ಮನಸ್ಥಿತಿ ಏನೋ ಸಮ್ಮಿ ಇರ್ಬೋದು. ಇವರೆಲ್ಲ ನಮ್ಮ ನಾಯಕರುಗಳೇ. ಇಂಥ ಮಾನಗೆಟ್ಟಂಥ ವಿಶ್ವ ನಾಯಕರುಗಳನ್ನ ಇಟ್ಕೊಂಡು ಈ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಿಲ್ಲ, ಈ ಪ್ರಪಂಚವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಿಲ್ಲ.